ಹಲೋ ನಮಸ್ತೆ ಎಲ್ಲರಿಗೂ ಸವಿಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಚೋಲೆ ಮಸಾಲ ಅಥವಾ ಚನ್ನ ಮಸಾಲ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿನೂ ಮಾಡಿದ್ದೀನಿ. ಮೊದಲಿಗೆ ಚೋಲೆ ಅಥವಾ ಚನ್ನಾನ ಒಂದು 8 ಅವರ್ಸ್ ಆಗುವಷ್ಟು ನೆನೆಸಿಟ್ಕೋಬೇಕು. ಬೆಳಗ್ಗೆ ನಾನು ಇವಾಗ ಸಾಯಂಕಾಲಕ್ಕೆ ಮಾಡ್ತಿದ್ದೀನಿ, ಬೆಳಗ್ಗೆ ನೆನೆಸಿಟ್ಟಿದ್ದೆ. ಸೊ ಅದನ್ನೆಲ್ಲ ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಅದಕ್ಕೆ 1 ಕಪ್ ಚೋಲೆ ಇದ್ದರೆ 2 ಕಪ್ ಆಗೋಷ್ಟು 2 ಗ್ಲಾಸ್ ಆಗೋಷ್ಟು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಇವಾಗ ಒಂದು ಬಟ್ಟೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರು, ಆಮೇಲೆ ಒಂದು 4 ಲವಂಗ, ಒಂದು 4 ಕಾಳು ಮೆಣಸು ಹಾಕಿಬಿಟ್ಟು ಒಂದು ಬಟ್ಟೆಲಿ ಹಾಕಿಬಿಟ್ಟು ಕಟ್ಟಿಬಿಟ್ಟು ಅದನ್ನು ಕುಕ್ಕರಿಗೆ ಹಾಕಿ ಅದೇ ಕುಕ್ಕರಲ್ಲಿ ಚೆನ್ನಾಗಿ ನೆನೆಸಿ ಅದನ್ನು ನೆನೆಸ್ಬಿಟ್ಟು ಇವಾಗ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 5 to 6 ವಿಸಲ್ ತೊಗೋಬೇಕು. ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಕ್ಕೂ ಚೆನ್ನಾಗೆಲ್ಲ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಬೇಕಂದ್ರೆ 1-2 ಪಲಾವ್ ಎಲೆ ತೊಗೊಂಡಿದ್ದೀನಿ, ಕಸೂರಿ ಮೇಥಿ, ಆಮೇಲೆ 1-2 ಆನಿಯನನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ ಆಗುವಷ್ಟು ಟೊಮ್ಯಾಟೊ ಪ್ಯೂರಿ, ಆಮೇಲೆ 1 ಕಪ್ ಆಗುವಷ್ಟು ಕೆನೆ ಫ್ರೆಶ್ ಕ್ರೀಮು. ಅದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು, ಮನೆಯಲ್ಲೇ ಹಾಲು ಕಾಯಿಸ್ಬಿಟ್ಟು ಕೆನೆ ತೆಗೆದಿದ್ದೆ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ ಸಿಡಿದಾದ್ಮೇಲೆ ಜೀರಿಗೆ, ಅದರ ಜೊತೆಗೆ ಕರಿಬೇವು ಅದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ 1-2-3 ಪಲಾವ್ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಆನಿಯನ್ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ. ಯಾಕಂದರೆ ನಾವಿದು ಹಸಿ ಉಳ್ಳಾಗಡ್ಡಿನ ಮಿಕ್ಸಿಲಿ ಹಾಕಿಬಿಟ್ಟು ಇಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 10 to 20 ಸೆಕೆಂಡ್ ಹುರಿಬೇಕು. ಅದು ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿಬಿಟ್ಟು ಇನ್ನೂ ತಳ ಹಿಡಿಲಾರ್ದಂಗೆ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅದೆಲ್ಲ ನೀಟಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ಟೊಮೆಟೊ 1-2 ಟೊಮೆಟೊ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರಿದೆಲ್ಲ ಪೂರ್ತಿ ಎಣ್ಣೆ ತಳ ಬಿಡೋವರೆಗೂ ಹುರಿದ್ಬಿಟ್ಟು ಇವಾಗ ಲಾಸ್ಟಿಗೆ ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ನೀವೇನಾದರೂ ಬಿಟ್ಬಿಟ್ರೆ ಹೊತ್ತಕ್ಕೆ ಸ್ಟಾರ್ಟ್ ಆಗುತ್ತೆ, ತಳ ಹಿಡಿದು ಹೊತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು, ನಾನು ಇದಕ್ಕೆ ಯಾವುದೇ ಬೇರೆ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ. ಚಿಕ್ಕ ಮಕ್ಕಳು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿ ಜಾಸ್ತಿ ಮಾಡಲ್ಲ ನಾವು. ಸೊ ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರ್ ಆದಮೇಲೆ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ನಾನು 2 ಸ್ಪೂನ್ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಯಾವಾಗಲೂ ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಇವಾಗ ನೋಡೋಣ ಬನ್ನಿ ಕುಕ್ಕರಲ್ಲಿ ಹೆಂಗೆ ಬೆಂದಿರುತ್ತೆ ನೋಡಿ. ಇದು ಏನು ಟೀ ಪೌಡ್ರ್ ಬ್ಯಾಗ್ ಹಾಕಿರ್ತೀವಲ್ಲ ಇದನ್ನು ತೆಗೆದುಬಿಟ್ಟು ಎಸಿಬೇಕು. ಸೊ ಚೋಲೆ ನೋಡಿ ಇವಾಗ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಇವಾಗ ಬೆಂದಿರೋ ಚೋಲೆನ ಅದೇ ಕಡಾಯಿಯಲ್ಲಿ ಏನು ಮಸಾಲೆ ಹುಡ್ಕೊಂಡಿರ್ತೀವಲ್ಲ ಅದಕ್ಕೆ 1 ಚಮಚ ಆಗುವಷ್ಟು ಹಾಕಿಬಿಟ್ಟು ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡಬೇಕು. ಈ ಥರ ನೋಡಿ ನಾನು ವಿಡಿಯೋಲಿ ತೋರಿಸ್ತಿದ್ದೀನಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ಮೊದಲು 1 ಚಮಚ ಆಗುವಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಇದಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಮಿಕ್ಕಿರೋ ಚೋಲೆ ಎಲ್ಲ ಹಾಕಿಬಿಟ್ಟು ಆಮೇಲೆ ಇದನ್ನೆಲ್ಲ ಒಡ್ಕೋಬೇಕು, ಅದ್ರ ಜೊತೆ ಮಿಕ್ಸ್ ಆಗೋ ಥರ ಒಡ್ಕೋಬೇಕು. ಆಮೇಲೆ ಇವಾಗ ನೀರು ತೆಗೆದುಬಿಟ್ಟು ಮಿಕ್ಕಿರೋ ಚೋಲೆ ಎಲ್ಲ ಹಾಕಿಬಿಟ್ಟು ಇದನ್ನೇನು ಒಡೆಯೋ ನೆಸಸರಿ ಇರಲ್ಲ, ಹಾಗೆ ಅದೇ ಥರ ಮಿಕ್ಸ್ ಮಾಡಬೇಕು. ಇವಾಗ ಅದೇ ನೀರು ನಾನು ಚೋಲೆ ಕುದಿಯೋಕ್ಕೆ ಹಾಕಿರೋ ನೀರು ಏನಿರುತ್ತಲ್ಲ ಅದೇ ನೀರನ್ನು ಸ್ವಲ್ಪನೇ ಹಾಕಿಬಿಟ್ಟು ಗ್ರೇವಿ ತಿಕ್ನೆಸ್ ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕಲ್ಲ ಅಷ್ಟು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ 1 ಕಪ್ ಏನು ಫ್ರೆಶ್ ಕ್ರೀಮ್ ಇಟ್ಕೊಂಡಿದ್ವಲ್ಲ ನಾವು ಸ್ಟಾರ್ಟಿಂಗಲ್ಲೇ ಅದನ್ನೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಸೂರಿ ಮೇಥಿಯನ್ನು ಕೈಯಲ್ಲೇ ಒಂಚೂರು ಕ್ರಷ್ ಮಾಡಿ ಹಾಕಿಬಿಟ್ಟು ಒಂದು ಸರಿ ಕೈ ಆಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು ಇದನ್ನು ಇದೇ ಥರ. ಸೊ ನೋಡಿ ಇವಾಗ ನಮ್ಮದು ಚೋಲೆ ಮಸಾಲ ರೆಡಿ ಆಯಿತು. ಟೇಸ್ಟ್ ನೋಡಿಬಿಟ್ಟು ನಿಮಗೆ ಬೇಕಿದ್ದರೆ ಸ್ವೀಟ್ ಒಂಚೂರು ಬೇಕಿದ್ದರೆ ಹಾಕೋಬೋದು. ನಾನು ಖಾರ ಏನೂ ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ಸಕ್ಕರೆ ಏನೂ ಹಾಕ್ತಿಲ್ಲ. ಇವಾಗ ನೋಡಿ ಪೂರಿ ಮಾಡ್ತಿದ್ದೀನಿ. ನಾನು ಪೂರಿ ರೆಸಿಪಿ ಏನು ತೋರಿಸ್ತಿಲ್ಲ, ಇನ್ ಕೇಸ್ ನಿಮಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪೂರಿ ರೆಸಿಪಿನೂ ಒಂದು ಸತಿ ಮಾಡಿಬಿಟ್ಟು ಹಾಕ್ತೀನಿ. ಪೂರಿ ಮತ್ತು ಚೋಲೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಸತಿ ನೋಡಿ ಮಾಡ್ಕೊಂಡು ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ.
ಈ ಥರ ಬೇಯಿಸ್ಕೊಂಬಿಟ್ಟು ಎಣ್ಣೆ ಎಲ್ಲ ನೀಟಾಗಿ ಬಸಿದ್ಬಿಟ್ಟು ತೆಗೆದುಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ. ಇವಾಗ ನೋಡಿ ಕಾಂಬಿನೇಷನ್ ನೋಡಿದರೆ ಈ ಥರ ಇರುತ್ತೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ